ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಗಂಟು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಪೂಜೆಗೆ ಅಂತ ಚಿರು ಅವರು ಕೂತಿರ್ತಾರೆ. ಆಗ ಅವ್ರ ಮುಂದೆ ತಾಳಿನ ತಗೊಂಡು ಬಂದು ಇಟ್ಟ ಆದ್ಮೇಲೆ ಅದನ್ನ ನೋಡಿ ಫುಲ್ ಶಾಕ್ ಆಗ್ತಾರೆ. ಶಾಕಿಂದ ಎದ್ದು ನಿಂತ್ಕೊಳ್ತಾರೆ. ಆಗ ಸೌಂದರ್ಯ ಅಣ್ಣ ಚಿರು ಏನಾಯ್ತಪ್ಪ ಕೂತ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಆಗ ಅಲ್ಲ, ಇಲ್ಲಿ ನಡೀತಾ ಇರೋದು ಪೂಜೆನ ಅಥವಾ ನನ್ನ ಮದ್ವೆನ ಅಂತ ಜೋರಾಗಿ ಕೋಪದಲ್ಲಿ ಕೇಳ್ತಾರೆ. ಅಷ್ಟೊತ್ತಿಗೆ ಸೌಂದರ್ಯ ಅವರು ಕೂಡ ಬರ್ತಾರೆ. ಅದಕ್ಕೆ ಏನಿದೆಲ್ಲ ಅಂತ ಕೇಳ್ತಾರೆ. ಆಗ ಸೌಂದರ್ಯ ಅವರು ಚಿರು ಇಲ್ಲಿ ನಡೀತಾ ಇರೋದು ಪೂಜೆ ಅಲ್ಲ ನಿನ್ನ ಮದುವೆನೇ ಅಂತ ಹೇಳ್ತಾರೆ. ಅದನ್ನು ಕೇಳಿ ಫುಲ್ ಶಾಕ್ ಆಗುತ್ತೆ. ಆಗ ಚಿರು ಅವರು ಕೋಪದಲ್ಲಿ ಸಾರಿ ಅದಕ್ಕೆ ಇದೆಲ್ಲ ನನ್ನಿಂದ ಆಗೋದಿಲ್ಲ, ನನ್ನಿಂದ ಸಾಧ್ಯನೇ ಇಲ್ಲ ಅಂತ ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ. ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಸೌಂದರ್ಯ ಅವರು ಕೂಡ ಚಿರು ಹಿಂದೆನೆ ಓಡೋಡಿ ಹೋಗ್ತಾರೆ. ಚಿರು ನಿಂತ್ಕೋ ಚಿರು, ಪ್ಲೀಸ್ ನಿಂತ್ಕೋ ಚಿರು, ನನ್ನ ಮಾತನ್ನು ಕೇಳು ಚಿರು ಅಂತ ಹೇಳ್ತಾರೆ. ಆಗ ಚಿರು ಅವರು ಇಲ್ಲ ಅದಕ್ಕೆ ಏನು ಮಾಡೋಕೆ ಹೊರಟಿದ್ದೀರಾ ನೀವು? ಅಲ್ಲ, ನನಗೆ ಇವಾಗಲೇ ದೀಪಾ ಜೊತೆ ಮದುವೆ ಆಗಿದೆ. ದೀಪಾ ಎಲ್ಲೋದ್ರು? ನಾನು ಅವಾಗಲಿಂದ ಅವ್ರಿಗೆ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಅವ್ರಿಗೆ ಫೋನ್ ಹೋಗ್ತಾನೆ ಇಲ್ಲ. ಮೊದಲು ನಾನು ದೀಪಾನ ನೋಡಬೇಕು, ಅವ್ರನ್ನ ಮೊದಲು ಕರೆಸಿ ಅದಕ್ಕೆ ಅಂತ ಹೇಳ್ತಾರೆ. ಆಗ ಸೌಂದರ್ಯ ಅವರು ಚಿರೋ ನನ್ನ ಮಾತನ್ನು ಕೇಳು ಚಿರೋ, ನಾನು ಏನೇ ಮಾಡಿದ್ರು ನಿನಗೋಸ್ಕರನೇ ಮಾಡ್ದು, ಈ ಮದುವೆಗೆ ಒಪ್ಕೋ ಚಿರೋ, ಅಲ್ಲಿ ಎಲ್ಲರೂ ಕೂಡ ನಿನಗೋಸ್ಕರ ಕಾಯ್ತಾ ಇರ್ತಾರೆ, ಪ್ಲೀಸ್ ಒಪ್ಕೋ ಚಿರೋ ಅಂತ ಹೇಳ್ತಾರೆ. ಆಗ ಚಿರೋ ಅವರು ನೋ ಅದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಅಂತ ತುಂಬಾ ಕೋಪದಲ್ಲಿ ರೇಗ್ಬಿಡ್ತಾರೆ. ಆಗ ಸೌಂದರ್ಯ ಅವರು ಚಿರೋ ನನ್ನ ಮಾತನ್ನು ಕೇಳು ಚಿರೋ, ನಾನು ನಿನ್ನ ಜೊತೆ SI ನಾಗರಾಜ್ ಮಗಳು ಸಂಜನಾಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈಗ ನಾನು ಅವ್ರ ಮುಂದೆ ನೀನು ಒಪ್ಕೊಳ್ಳಿಲ್ಲ ಅಂತಂದರೆ ತಲೆ ತಗ್ಗಿಸ್ಬೇಕಾಗುತ್ತೆ. ಈ ಥರ ಪರಿಸ್ಥಿತಿ ಬಂದರೆ ನಾನು ಮಾತ್ರ ಬದುಕಿರಲ್ಲ. ನೋಡು ಯೋಚನೆ ಮಾಡು ಚಿರೋ, ನಿನ್ನ ಅದಕ್ಕೆ ತಲೆ ತಗ್ಸೋ ರೀತಿ ಮಾಡ್ತೀಯಾ ಹೇಳು ಚಿರೋ ಅಂತ ಕೇಳ್ತಾರೆ. ಆಗ ಚಿರು ತುಂಬಾ ಸಂಕಷ್ಟದಲ್ಲಿ ಒದ್ದಾಡ್ತಾನೆ. ಅಷ್ಟೊತ್ತಿಗೆ ದೀಪಾ ಅವರು ಅಂತ ತಡಪಡಿಸ್ತಾ ಇರುವಾಗ ದೀಪನೂ ಕೂಡ ಬರ್ತಾರೆ. ನೋಡು ಚಿರೋ ದೀಪ ಬಂದ್ಲು ಅಂತ ಹೇಳಿ ದೀಪಾ ಜೊತೆ ಮಾತಾಡ್ತಾರೆ. ದೀಪಾ ನೀನೇ ಒಪ್ಪಿಸಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ನೀನೇ ಹೇಳು ಚಿರೋ ಹತ್ರ ಅಂತ ಹೇಳ್ತಾರೆ. ಆಗ ದೀಪ ಅವರು ಚಿರೋ ಅವರೇ ಒಪ್ಕೊಳ್ಳಿ ಮದುವೆಗೆ ಅಂತ ಹೇಳ್ತಾರೆ. ಆಗ ಚಿರುಗೆ ಫುಲ್ ಶಾಕ್ ಆಗುತ್ತೆ. ಅಲ್ಲ, ನಿಮಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇದೆಯಾ ಅಂತ ಕೇಳ್ತಾರೆ. ನೀವು ಖುಷಿಯಾಗಿರ್ತೀರಾ ಅಂತ ಅಂದರೆ ನನಗೆ ಇಷ್ಟ ಇದೆ ಅಂತ ದೀಪನೂ ಕೂಡ ಹೇಳ್ತಾರೆ. ಆಗ ಚಿರೋ ಏನು ಮಾಡೋಕ್ಕಾಗದೆ ಒತ್ತಡದಲ್ಲಿ ಸರಿ ಆಯಿತು ಅಂತ ಹಾಗೇನೆ ಸುಮ್ಮನಾಗ್ಬಿಡ್ತಾನೆ. ಸೌಂದರ್ಯ ಖುಷಿ ಆಗುತ್ತೆ. ಆಗ ಸೌಂದರ್ಯ ಅವರು ಚಿರುನ ಕರ್ಕೊಂಡು ಮದುವೆ ನಡೀತಾ ಇರೋ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ SI ನಾಗರಾಜ್ ಮಗಳು ಸಂಜನಾ ಮತ್ತು ಅವ್ರ ತಾಯಿ ಎಲ್ಲರೂ ಕೂಡ ಸಂಜನಾನ ಹೆಣ್ಣು ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ದೀಪಾ ಅವ್ರಿಗೆ ತುಂಬಾ ಒಳಗೊಳಗೆ ಬೇಜಾರಾಗ್ತಾ ಇರುತ್ತೆ. ಸಂಜನಾ ಮಾತ್ರ ತುಂಬಾ ಖುಷಿಯಿಂದ ಬೀಗ್ತಾ ಇರ್ತಾಳೆ. ಸಂಜನಾನ ಕರ್ಕೊಂಡ್ಬಂದು ಚಿರು ಪಕ್ಕ ಕೂರಿಸ್ತಾರೆ. ಇಬ್ಬರಿಗೂ ಕೂಡ ಹಾರನ ಕೊಡ್ತಾರೆ. ಇಬ್ರು ಕೂಡ ಒಬ್ರಿಗೊಬ್ರು ಹಾರನ ಬದಲಾಯಿಸ್ಕೊಳ್ತಾರೆ. ಸಂಜನಾ ಮಾತ್ರ ತುಂಬಾನೇ ಖುಷಿಯಲ್ಲಿ ತೇಲಾಡ್ತಾ ಇದ್ರೆ ಚಿರು ಅವರು ಮಾತ್ರ ತುಂಬಾನೇ ಬೇಜಾರು ಮಾಡ್ಕೊಂಡು ದುಃಖದಲ್ಲಿರ್ತಾರೆ. ಆದ್ರೆ ದೀಪಾವನ್ನು ಕೂಡ ಚಿರುನ ನೋಡ್ತಾ ತುಂಬಾನೇ ನೋವು ಪಡ್ತಾ ಇರ್ತಾರೆ. ಇನ್ನೇನು ತಾಳಿ ಕಟ್ಟೋ ಸಮಯ ಶುರುವಾಗಿ ಬಿಡ್ತು. ಸಂಜನಾಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಚಿರು ಅವರು ತುಂಬಾನೇ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅಷ್ಟೊತ್ತಿಗೆ ನರಸಿಂಹಗೆ ಈ ವಿಷಯ ಹೇಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಮದುವೆ ಗಂಡಿನ ಡ್ರೆಸ್ಸಲ್ಲಿ ಅದೇ ದೇವಸ್ಥಾನಕ್ಕೆ ಮದುವೆ ನಡೀತಾ ಇರೋ ಜಾಗಕ್ಕೇನೆ ಬರ್ತಾರೆ. ನಿಲ್ಲಿಸಿ ಅಂತ ಜೋರಾಗಿ ಹೇಳ್ತಾರೆ. ಆಗ ನರಸಿಂಹನ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಸಂಜನಾ ಅಂತೂ ನರಸಿಂಹ ಬಂದಿದ್ದನ್ನ ನೋಡಿ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಎಲ್ಲಿ ಇವನು ಮದುವೆ ನಿಲ್ಲಿಸ್ಬಿಡ್ತಾನ ಅಂತ ಆತಂಕದಲ್ಲಿರ್ತಾಳೆ. ದೀಪನೂ ಕೂಡ ಅಣ್ಣ ಯಾಕೆ ಬಂದ, ಅಣ್ಣಂಗೇನಾದ್ರು ವಿಷಯ ಗೊತ್ತಾಯ್ತಾ ಅಂತ ತುಂಬಾನೇ ಗಾಬರಿ ಪಡ್ಕೊಳ್ತಾ ಇರ್ತಾರೆ. ಆಗ ನರಸಿಂಹ ಅವರು ಬಂದು ಸಂಜನಾಗೆ ಜೋರು ಮಾಡ್ತಾರೆ. ಆಗ ಸಂಜನಾ ಅವರು ಕೈ ಎತ್ತುತ್ತಾರೆ. ಆಗ ನರಸಿಂಹ ಅವರು ಸಂಜನಾನ ಬಗ್ಸೋದಿಕ್ಕೋಸ್ಕರ ಸಂಜನಾ ಕೈನ ಹಿಡ್ಕೊಳ್ತಾನೆ. ಸಂಜನಾ ನೀನು ಯಾಕೋ ಬಂದೆ ನರಸಿಂಹ, ನಿನ್ನನ್ನು ಯಾರು ಕರೆಸಿದ್ರು ಇಲ್ಲಿ, ನೀನು ಯಾಕೆ ಬಂದು ನಮಗೆ ತೊಂದರೆ ಕೊಡ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ನರಸಿಂಹ ಅವರು ನೀನು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು, ನನ್ನ ಜೀವನದಲ್ಲಿ ಆಟ ಆಡಿದ್ಯಾ, ಅಷ್ಟೇ ಅಲ್ಲದೆ ನನ್ನ ತಂಗಿ ಜೀವನ ನಾಶ ಮಾಡಬೇಕು ಅಂತ ನೀನು ಈ ರೀತಿ ಮಾಡ್ತಾ ಇದೆಯಾ, ತಂಗಿ ಜೀವನ ಹಾಳಾಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ, ಹಾಗೆ ಇನ್ನೆಷ್ಟು ಜನ ಜೀವನನ ನಾಶ ಮಾಡೋದಿಗೂ ಕೂಡ ನಾನು ಬಿಡೋದಿಲ್ಲ ಅಂತ ಹೇಳಿ ಸಂಜನಾ ಕರುಳಿಗೆ ನರಸಿಂಹ ಅವರು ತಾಳಿ ಕಟ್ತಾರೆ. ಕೊನೆಗೆ ಚಿರು ಮತ್ತು ದೀಪ ಇಬ್ಬರು ಕೂಡ ಹೊಂದಾಗ್ತಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.